ಒಂದು ಮೇಜರ್ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇದೆ. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕಿಯನ್ನಾಗಿ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ ಎಲ್ಲಾ ಶಾಸಕರು, ಬಿಜೆಪಿಯ ಎಲ್ಲಾ ಶಾಸಕರು ಸಹ ರೇಖಾ ಗುಪ್ತಾ ಅವರಿಗೆ ಅವಕಾಶವನ್ನ ಮಾಡಿಕೊಡೋದರ ಮೂಲಕ, ಅವರ ಪರವಾಗಿ ವೋಟನ್ನು ಹಾಕೋದರ ಮೂಲಕ ರೇಖಾ ಗುಪ್ತಾ ಅವರೇ ತಮ್ಮ ನಾಯಕಿ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ. ದೆಹಲಿಯ 4ನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಅವರು ಆಯ್ಕೆ ಆಗ್ತಾ ಇರತಕ್ಕಂಥದ್ದು. 50 ವರ್ಷದ ರೇಖಾ ಗುಪ್ತಾ ದೆಹಲಿಯ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಇವರು 4ನೇ ಮಹಿಳಾ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸೊ ಈ ಹಿಂದೆ 3 ಜನ ಮಹಿಳಾ ಮುಖ್ಯಮಂತ್ರಿಗಳಾಗಿದ್ರು, ಇವರು 4ನೇ ಮಹಿಳಾ ಮುಖ್ಯಮಂತ್ರಿ. ಒಬ್ರು ಸುಷ್ಮಾ ಸ್ವರಾಜ್ ಅವರು, ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್ ಅವರು ಆಗ್ತಾರೆ. ಸೊ ಅದಾದ ನಂತರ 4ನೇ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು. ಮಹಿಳಾ ನಾಯಕಿಗೆ ಬಿಜೆಪಿ ಮಣೆ ಹಾಕಿದೆ. ಆ ಮೂಲಕ ಬಿಜೆಪಿಯು ಸಹ ಅದೇ ವುಮೆನ್ ಟ್ರಂಪ್ ಕಾರ್ಡ್ ಅನ್ನ ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಆ ಮೂಲಕ ಬಿಜೆಪಿ ಮತ್ತೊಮ್ಮೆ, ಅಂದ್ರೆ ಎಲ್ಲೋ ಒಂದ್ ಕಡೆ ರೇಖಾ ಗುಪ್ತಾ ಅವರ ಆಯ್ಕೆ ಇದೆಲ್ಲದು ಬಹಳ ಅಚ್ಚರಿಯ ಹೆಸರು ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಒಂದ್ ಕಡೆ ಬೇರೆಯವರ ಹೆಸರಿತ್ತು. ಎಸ್ ಆಫ್ ಕೋರ್ಸ್ ಮಹಿಳಾ ಆಕಾಂಕ್ಷಿಗಳ ಲಿಸ್ಟು ಇತ್ತು, ಆದರೆ ರೇಖಾ ಗುಪ್ತಾ ಅವರ ಹೆಸರು ಬಹಳ ಅಚ್ಚರಿ. ಮಹಿಳೆಯರೇ ಆಗ್ತಾರೆ ಅನ್ನುವಂಥದ್ದಿತ್ತು, ಆದರೆ ರೇಖಾ ಗುಪ್ತಾ ಅವರ ಹೆಸರು ಬಹಳ ಅಚ್ಚರಿ ಅನ್ನುವಂಥದ್ದು. ನೋಡಿ, ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ಸುಷ್ಮಾ ಸ್ವರಾಜ್ ಅವರು ದೆಹಲಿಯ ಮೊಟ್ಟ ಮೊದಲ ಮುಖ್ಯಮಂತ್ರಿ. 2ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಶೀಲಾ ದೀಕ್ಷಿತ್ ಅವರು, ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಅವರು 3 ಅವಧಿಗೆ ಅವರು ಮುಖ್ಯಮಂತ್ರಿಗಳಾಗಿದ್ದರು. 3 ಅವಧಿಗೆ ಮುಖ್ಯಮಂತ್ರಿಗಳಾಗಿದ್ದರು ಅನ್ನುವಂಥದ್ದು. ಅದಾದಮೇಲೆ ತೀರಾ ಇತ್ತೀಚೆಗೆ ಅತೀಶಿ ಅವರು, ಅಂದರೆ ಮೊನ್ನೆ ರಾಜೀನಾಮೆ ಕೊಟ್ಟಂಥ ಅತೀಶಿ ಅವರು ಆಮ್ ಆದ್ಮಿ ಪಕ್ಷದ ಜಸ್ಟ್ 6 ತಿಂಗಳು ಮಾತ್ರ ಮುಖ್ಯಮಂತ್ರಿ ಆಗಿದ್ದಂಥವರು 3ನೇ ಮಹಿಳಾ ಸಿಎಂ ಆಗಿದ್ರು. ಈಗ ಮತ್ತೊಬ್ಬರು ರೇಖಾ ಗುಪ್ತಾ ಅವರು 4ನೇ ಮಹಿಳಾ ಸಿಎಂ ಆಗಿ ಈಗ ಆಯ್ಕೆ ಆಗಿರುವಂಥದ್ದು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ ಆ ಮೂಲಕ ದೆಹಲಿ ದರ್ಬಾರ್ನಲ್ಲಿ ಅವರು ಇನ್ನು ಮುಂದೆ ಸಿಎಂ ಆಗಿ ಇರ್ತಾರೆ ಅನ್ನುವಂಥದ್ದು. ಸೊ ಇವರೇ ರೇಖಾ ಗುಪ್ತಾ ಅವರು ಬಿಜೆಪಿಯ ಸ್ಟ್ರಾಂಗ್ ಲೀಡರ್. ಡೆಲ್ಲಿ ಮಟ್ಟದಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಬಿಜೆಪಿಯ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ. 9ನೇ ಮುಖ್ಯಮಂತ್ರಿ, ದೆಹಲಿಯ 9ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಲಿದ್ದಾರೆ ರೇಖಾ ಗುಪ್ತಾ ಅವರು. ಇನ್ನು ನಿಮಗೆ ಗೊತ್ತಿರೋ ಹಾಗೆ 4ನೇ ಮಹಿಳಾ ಸಿಎಂ ಇವರು ಶಾಲಿಮರ್ ಭಾಗ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ಶಾಸಕಿ. ದೆಹಲಿಯ ಶಾಲಿಮರ್ ಭಾಗ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂತಹ ಶಾಸಕಿ. ಇವರು ದೆಹಲಿ ಸ್ಟೂಡೆಂಟ್ಸ್ ಯೂನಿಯನ್ನ ಮೆಂಬರ್ ಆಗಿದ್ದಂಥವರು. ಅಷ್ಟೇ ಅಲ್ಲ, ಬಿಜೆಪಿಯ ಜನರಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದ್ದಂಥವರು. ಸೊ ಈಗ ರೇಖಾ ಗುಪ್ತಾ ಅವರನ್ನು ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು. ಸೊ ಆ ಮೂಲಕ ದೆಹಲಿಯ ಮತ್ತೊಂದು ಮಹಿಳಾ ಮುಖ್ಯಮಂತ್ರಿ, 4ನೇ ಮಹಿಳಾ ಮುಖ್ಯಮಂತ್ರಿ. ಬಿಜೆಪಿಯು ಅದೇ ರೀತಿಯಾದಂಥ ಹಾಗೆ ನೋಡಿದ್ರೆ ಬಿಜೆಪಿಯ 2ನೇ ಮಹಿಳಾ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್ ಅವರ ನಂತರ ಎಗೈನ್ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಮತ್ತೆ ಬಿಜೆಪಿಗೆ ಅಧಿಕಾರಕ್ಕೆ ಸಿಕ್ಕ ನಂತರ 27 ವರ್ಷಗಳ ನಂತರ ಮತ್ತೇನು ಅಧಿಕಾರ ಸಿಕ್ಕಿದೆ, ಮತ್ತೆ ಮಹಿಳಾ ಮುಖ್ಯಮಂತ್ರಿಯನ್ನೇ ಆಯ್ಕೆ ಮಾಡುವುದರ ಮೂಲಕ ಮಹಿಳೆಯರೇ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನುವ ಮೆಸೇಜ್ ಅನ್ನ ಬಿಜೆಪಿ ಕೊಟ್ಟಿದೆ.